ಏನು ಹೇಳಲಿ, ಒಬ್ಬ ಒಳ್ಳೆ ಈಗಲೂ ನಾನು ಅವನ್ನ ಅಳಿಯ ಅಳಿಯ ಅಂತಾನೆ ಕರಿತಾ ಇದ್ದಿತ್ತು. ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಈಗ ಅವನ ಜೊತೆ ಅವ್ರ ಪ್ರೊಡಕ್ಷನಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟ್ರ್ ಮಾಡಿದ್ದೆ. ಈಗಲೂ ನಾನು ಅವನ್ನ ಅಳಿಯ ಅಳಿಯ ಅಂತಲೇ ಕರಿತಾ ಇದ್ದಿತ್ತು. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ, ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ. ಅಂಥವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ತುಂಬ ನೋವಾಗ್ತಿದೆ ಸರ್. ಆಲ್ ಇನ್ ಒನ್ ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲದರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ ಒಂದು ಪ್ರೊಡಕ್ಷನ್. ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನು ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಅವನು. ತುಂಬ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ, ತುಂಬ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತು ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ಏನು ನಮ್ಮ ಸೆಟ್ಟಿಗೆ ಬರ್ತಾಯಿಲ್ಲ ನೀನು ಬ್ರಹ್ಮಗಂಟು ಸೆಟ್ಟಿಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನು ನಾನು ಬರಲಿ ಅಂತ. ಹೋಗಲಿ, ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟ್ರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನೂ ಹೇಳಲೇ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ಹೇಳೋಕ್ಕಾಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ದು ಲಾಸ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನಿಸುತ್ತೆ. ದೇವ್ರ ಅವನ ಆತ್ಮಗೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ, ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ಅವಳು ವಿದ್ಯಾ ಅವ್ರಿಗೆ ಕೊಡಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನಲ್ಲೂ ಎಲ್ಲನೂ ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು. ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೊತೀನಿ, ಬಾಡಿ ಚೆಕಪ್ಪು ಅಂತ ಹೇಳಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಂತೆ. ಇವತ್ತು ಹೋಗ್ಬೇಕಾಯ್ತು, 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 8 ಗಂಟೆಯಲ್ಲಿ ಅವನೇ ಹೋಗ್ಬಿಟ್ಟ. ತುಂಬ ನೋವಾಗ್ತಿದೆ ಸರ್, ಇನ್ನೇನು ಹೇಳೋಕ್ಕಾಗಲ್ಲ.